ಇವತ್ತು ನಾವು ಒಂದು ಮೇಜರ್ ವಿಷಯದ ಬಗ್ಗೆ ಮಾತಾಡೋಣ. ನಾನಂತೂ ಮಾತಾಡ್ತೀನಿ, ನಿಮ್ಮ ಅಭಿಪ್ರಾಯಗಳನ್ನ ನೀವು ಕೆಳಗಡೆ ತಿಳಿಸಿ. ಮೇಜರ್ ವಿಷಯ ಏನು ಅಂದರೆ, ನಮ್ಮ ಸರ್ಕಾರ ತಗೊಂಡಿರುವಂತಹ ಹೆಣ್ಣು ಮಕ್ಕಳ ಉಚಿತ ಪ್ರಯಾಣ. ಅದು ನಿಜವಾಗ್ಲೂ ಎಷ್ಟು ಸ್ವಾವಲಂಬನೆಗೆ ಹೆಲ್ಪ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಉಚಿತ ಪ್ರಯಾಣ, ಈ ಉಚಿತ ಪ್ರಯಾಣದಿಂದ ಏನಾಗ್ತಾ ಇದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಳು ಆಗ್ತಾ ಇದ್ದಾರೆ. ಬಸ್ಸಲ್ಲಿ ನೀವು ನೋಡಿರ್ಬೋದು, ನಾನಂತೂ BMTC ಬಗ್ಗೆ ಮಾತಾಡ್ತಾ ಇದ್ದೀನಿ. BMTC ಬಸ್ಸಲ್ಲಿ ನೋಡಿರ್ಬೋದು, ಹತ್ತೋದೇ ಹಿಂದೆಗಡೆ ಡೋರಿಂದ ಹತ್ತಿದ್ದಾರೆ ಹೆಣ್ಮಕ್ಳು. ಮುಂದೆಗಡೆ ಡೋರ್ ಬಳಸೋದೇ ಇಲ್ಲ ಇವಾಗ, ತುಂಬಾ ಕಡಿಮೆ ಜನ ಬಳಸೋದು. ಹತ್ತೋದೇ ಹಿಂದೆಗಡೆ ಡೋರ್ ಹತ್ತೋದು. ಅಲ್ಲಿ ಕ್ಲಿಯರ್ ಆಗಿ ಬರ್ತಿರುತ್ತೆ, ಪುರುಷ ಹಿರಿಯ ನಾಗರಿಕರಿಗೆ ಅಂತ. ಅದರಲ್ಲೇ ಕೂತ್ಕೋತಾರೆ. ಯಾರು ಬಂದ್ರು ನಿಂತ್ಕೊಳ್ಳಿ, ನಂದೇನೋ ಬೇಕು, ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೂ ಕಷ್ಟ ಇದೆ, ನಿಂತು ಕೂತ್ಕೋತಾರೆ. ಹೆಣ್ಮಕ್ಳೇ ಕೂತ್ಕೋತಾರೆ. ಮತ್ತೆ ಈ ಉಚಿತ ಪ್ರಯಾಣದಲ್ಲಿ ಇನ್ನೊಂದೇನಾಗ್ತದೆ ಅಂದ್ರೆ, ಆಧಾರ್ ಕಾರ್ಡ್ ತೋರಿಸ್ಬೇಕು. ಆಧಾರ್ ಕಾರ್ಡ್ನ ಕಂಡಕ್ಟರ್ ಎಲ್ಲಿ ನೋಡ್ತಾ ಇದ್ದಾನೆ, ಆಧಾರ್ ಕಾರ್ಡ್ ದೂರದಿಂದ ತೋರಿಸಿದ್ರೆ ಓಕೆ, ಅದೇ ಆಧಾರ್ ಕಾರ್ಡ್ ಕರೆಕ್ಟ್, ಟಿಕೆಟ್ ಕೊಟ್ಟ. ನಾನು ಎಷ್ಟೋ ಸರ್ತಿ ನೋಡಿದ್ದೀನಿ ಹೆಣ್ಮಕ್ಳು, ಎರಡು ವಿಚಾರ ಹೇಳ್ಬೇಕಿದ್ದಲ್ಲಿ. ಹೆಣ್ಮಕ್ಳು ಬುರ್ಕಾ ಹಾಕೊಂಡು ಬರ್ತಾರೆ, ಬುರ್ಕಾ ತೆಗೆದು ಇವ್ನ ಮಕ್ಕ ನೋಡಲ್ಲ, ಅವ್ರ ಆಧಾರ್ ಕಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ನೋಡಲ್ಲ, ಕಂಡಕ್ಟರ್ ಮಾಡಿದ್ದು ಇದು ಒಂದು. ಎರಡನೇದು, ಯಾರೋ ಅಮ್ಮ ಜೆರಾಕ್ಸ್ ಆಗಿರುವಂತ ಆಧಾರ್ ಕಾರ್ಡ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಬಂದಿದ್ದಾರೆ. ಆ ಜೆರಾಕ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾರ್ಮಲ್ ಆಧಾರ್ ಕಾರ್ಡ್ ಅಲ್ಲಿ ಮುಖ ಸರಿ ಕಾಣಲ್ಲ. ಜೆರಾಕ್ಸ್ ಅಲ್ಲಿ ಮುಖ ಅದು ಫುಲ್ ಕಪ್ಪಗಿದೆ, ಆ ಮುಖ ಯಾರ್ದು ಅಂತಾನೂ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಕಂಡಕ್ಟರ್ ಟಿಕೆಟ್ ಕೊಟ್ಟ. ನಮ್ಮ ಸರ್ಕಾರದಲ್ಲಿ, ನಮ್ಮ ಸರ್ಕಾರದವರು, ಸರ್ಕಾರದ ಅಧಿಕಾರಿಗಳು ವಿಚ್ ಇಸ್ ಕಂಡಕ್ಟರ್ಗಳು ಈ ತರ ಟಿಕೆಟ್ ಕೊಟ್ಟು ಗಂಡ್ಮಕ್ಳ ಸೀಟಲ್ಲಿ ಕೂಡ ಹೆಣ್ಮಕ್ಳು ಕೂತ್ಕೊಂಡು ಅವ್ರಿಗೆ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಓಡಾಡಿಸ್ತಾರೆ. ಇದರಿಂದ ಯಾರಿಗೆ ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ. ಬರೀ ನಮ್ ಜಗಳ, ನಮ್ಮಲ್ಲಿ ಜಗಳ ತಂದಿಡ್ಬೇಕು ಅಂತಾನೆ ಇದನ್ನ ತಂದ್ರು ಗೊತ್ತಿಲ್ಲ ಸರ್ಕಾರದವರು. ಇನ್ನೊಂದು, ನೈಸ್ ರೋಡಲ್ಲಿ ಬಸ್ ಹೋಗ್ತಾರೆ. ಒಬ್ಬ ವ್ಯಕ್ತಿಗೆ, ಪುರುಷನಿಗೆ ಬಸ್ ಪಾಸ್ ಇದ್ರೂ ಕೂಡ ನೈಸ್ ರೋಡ್ ಮುಖಾಂತರ ಹೋಗೋ ಬಸ್ಸಲ್ಲಿ ಹತ್ತಿದ್ರೆ ನೈಸ್ ರೋಡಲ್ಲಿ ಹೋಗೋದಕ್ಕೆ 30 ರೂಪಾಯಿ ಟಿಕೆಟ್ ತಗೋಬೇಕು, ನೈಸ್ ರೋಡ್ ಟೋಲ್ ಅಂತ. ಅದೇ ಹೆಣ್ಮಕ್ಳಿಗೆ ಓಕೆ, ಅವ್ರಿಗೆ ಹೆಣ್ಮಕ್ಳು ಫ್ರೀ ಟ್ರಾನ್ಸ್ಪೋರ್ಟೇಷನ್, ಟೋಲ್ ಯಾಕೆ ಫ್ರೀ ಕೊಡ್ತಾ ಇದ್ದೀರಾ ನೀವು? ಟೋಲ್ ಫ್ರೀ ಕೊಡಬಾರ್ದಲ್ವಾ? ಅದನ್ನೂ ಫ್ರೀ ಅವ್ರಿಗೆ. ಹೆಣ್ಮಕ್ಳು ಹತ್ತಿದ್ರೆ ನೈಸ್ ರೋಡಲ್ಲಾಗ್ಲಿ, ಎಕ್ಸ್ಪ್ರೆಸ್ ಆಗಲಿ, ಯಾವುದೇ ಗಾಡಿಲಿ ಫ್ರೀ, ಅವ್ರಿಗೆ ಫ್ರೀಯಾಗಿ ಓಡಾಡ್ತಾರೆ. ಗಂಡು ಮಕ್ಕಳು ಪಾಸ್ ಇದ್ರೂ ಕೂಡ ಟೋಲ್ಗೆ ಟಿಕೆಟ್ ತಗೋಬೇಕು, ಒಂದು. ಇನ್ನೊಂದು, BMTC ನಡೀತಾ ಇರೋ ಅಕ್ರಮಗಳು ಹೇಳ್ತಾ ಇದ್ದೀನಿ. ಕೆಲವು ಬಸ್ಗಳು ಬರ್ತವೆ ಎಕ್ಸ್ಪ್ರೆಸ್ ವೆಹಿಕಲ್ ಅಂತ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್, ಒಂದು ಊರಿಂದ ಇನ್ನೊಂದು ಊರಿಗೆ ಎಕ್ಸ್ಪ್ರೆಸ್ ವೆಹಿಕಲ್ ಅಂತ ಬರುತ್ತೆ. ಇವರು ಎಲ್ಲಾ ಕಡೆ ಸ್ಟಾಪ್ ಕೊಡಲ್ವಂತೆ ಇವರು. ಅದನ್ನ ಹತ್ಕೊಂಡ್ರೆ ಪಾಸ್ ಇದ್ರೂ ಕೂಡ 10 ರೂಪಾಯಿ ಟಿಕೆಟ್ ತಗೋಬೇಕು, ಅಥವಾ 5 ರೂಪಾಯಿ ಟಿಕೆಟ್ ತಗೋಬೇಕು, ಏನೋ ಒಂದು ಎಕ್ಸ್ಟ್ರಾ ತಗೋಬೇಕು. ಪಾಸ್ ಇದ್ರೂ ಕೂಡ, ಪಾಸ್ ಇದ್ದ ಜನಗಳಿಗೂ ಕೂಡ. ಹೆಣ್ಮಕ್ಳಿಗೆ ಉಚಿತ. ಆದ್ರೆ ನಾನ್ ನೋಡಿದಂಗೆ ಈ ಎಕ್ಸ್ಪ್ರೆಸ್ ವೆಹಿಕಲ್ಗಳು ಎಲ್ಲಾ ಸ್ಟಾಪಲ್ಲೂ ನಿಲ್ಸಿದ್ದಾವೆ. ನಾನು ಹೋದ ವಾರ ಹೋಗಿದ್ದೆ ಅನ್ಕೋತೀನಿ, ತಲಗಟ್ಪುರದಿಂದ ಬನಶಂಕರಿಗೆ ಹೋಗ್ತಾ ಇದ್ದೀನಿ ನಾನು. 2 ಸ್ಟಾಪ್ ಬಿಟ್ಟು ಎಲ್ಲಾ ಸ್ಟಾಪಲ್ಲೂ ನಿಲ್ಲಿಸ್ತಾವನು. ಯಾರೋ ಹುಡುಗಿ ಕೋಣಗುಂಟೆ ಕ್ರಾಸ್ ಅಲ್ಲಿ ಹೆತ್ಕೊಂಡು, ಅವಳು ಆಕ್ಚುಲಿ ಮುಂದಿನ ಸ್ಟಾಪ್ ಹೋಗ್ಬೇಕಾಯ್ತು, ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ. ಎಕ್ಸ್ಪ್ರೆಸ್ ವೆಹಿಕಲ್ ಅಂತ ಅವಳು ಹತ್ತುತ್ತಾ ಇಲ್ಲ. ಕಂಡಕ್ಟರ್, ನಿಲ್ಲಿಸ್ತೀನಿ ಬಾಮ್ಮ, ನಾನು ಇರ್ಬೇಕಾದ್ರೆ ನಿನಗೆ ನಮ್ಮ ಕಷ್ಟ, ಬಾಮ್ಮ ಇಳಿಸ್ತೀನಿ ಅಂದ್ಬಿಟ್ಟು ಹತ್ತಿಸ್ಕೊಂಡು ಫ್ರೀ ಟಿಕೆಟ್ ಕೊಟ್ಬಿಟ್ಟು ಮುಂದಿನ ಸ್ಟಾಪಲ್ಲಿ ಇಳಿಸ್ತಾ. ಈ ಎಲ್ಲಾ ಸ್ಟಾಪಲ್ಲೂ ಇಳಿಸ್ತಾ ಇದೆಯಾ, ಅವ ಎಲ್ಲಾ ಸ್ಟಾಪಲ್ಲೂ ನಿಲ್ಲಿಸ್ತಾ ಇದೆಯಾ ಅಂದ್ರೆ ಎಕ್ಸ್ಪ್ರೆಸ್ ವೆಹಿಕಲ್ ಅಂತ ಏನಕ್ಕೆ ಹಾಕೋಬೇಕು ಬೋರ್ಡು? ಸೊ ಬೇರೆಯವ್ರು ಗಂಡು ಮಕ್ಳು ಹತ್ತದವ್ರಿಗೆ ಟಿಕೆಟ್ ಎಕ್ಸ್ಟ್ರಾ ದುಡ್ಡು ಇಸ್ಕೊತಿಲ್ಲ, ಅದು ಮೋಸ ಅಲ್ವಾ? ಯಾವ್ದು ನ್ಯಾಯಯುತವಾಗಿ ನಡೀತಾ ಇದೆ? ಯಾವುದು ತಪ್ಪೇ ಮಾಡ್ತಿಲ್ಲ, ನೀವು ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀರಿ. ಹಾಗೆ ನನ್ಗೆ ಗೊತ್ತು, ಕಂಡಕ್ಟರ್ಗಳಿಗೆ, ಬಸ್ ಡ್ರೈವರ್ಗಳಿಗೆ ಸಂಬಳ ಸರಿಗೆ ಬರ್ತಾ ಇಲ್ಲ, ಹೈಕ್ ಆಗಿಲ್ಲ, ಸರಿ ಕೊಡ್ತಾ ಇಲ್ಲ, ಇದೆಲ್ಲ ತೊಂದರೆಗಳಿದೆ. ಹಂಗಿದ್ರೆ ನೀವು ಕೆಲಸನೇ ಮಾಡಬಾರ್ದು. ಕೆಲಸ ಮಾಡ್ಬೇಕಾದ್ರೆ ಈಗ ಮೋಸ ಎಂತಕ್ಕೆ ಮಾಡ್ತೀರಾ? ಜನಗಳಿಗೆ ಎಂತಕ್ಕೆ ಮೋಸ ಮಾಡ್ತೀರಾ ನೀವು? 5 ರೂಪಾಯಿ 10 ರೂಪಾಯಿ ಜಾಸ್ತಿ ಟಿಕೆಟ್ ಎದ್ದು ಹೋಗ್ತೀರಾ? ಜಾಸ್ತಿ ಕೊಡ್ಬೇಕಂತಕ್ಕೆ. ಇದೊಂದಾಯ್ತು. ಸೊ ಎಲ್ಲ ಹಿಂಗೆ ಅನ್ಯಾಯಗಳೇ ನಡೀತಾ ಇದೆ, ಎಲ್ಲರಿಗೂ ಬರೀ ಮೋಸಗಳೇ ನಡೀತಾ ಇದೆ. ಇದನ್ನೆಲ್ಲ ಯಾರನ್ನು ಕೇಳ್ಬೇಕು ನಾವು? ಇವಾಗ ಆಯ್ತಪ್ಪ, ಅದು ಇನ್ನೊಂದೇನು ಹಿಡಿದ್ರು, ಈ ಶಕ್ತಿ ಯೋಜನೆಗೆ ಯಾವುದೋ ಒಂದು ಪಿಂಕ್ ಕಲರ್ ಕಾರ್ಡ್ ಕೊಡ್ತೀವಿ, ಆ ಪಿಂಕ್ ಕಲರ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಪ್ರಯಾಣ, ಇಲ್ಲ ಅಂದ್ರೆ ಇಲ್ಲ. ಸದ್ಯಕ್ಕಂತೂ ಆಧಾರ್ ಕಾರ್ಡು, ಆ ಪಿಂಕ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಉಚಿತ ಪ್ರಯಾಣ ಅಂತ ಸರ್ಕಾರದವ್ರು ಹೇಳಿದ್ರು. ಇನ್ನು ಯಾಕೆ ಕೊಡ್ತಾ ಇಲ್ಲ ಅದನ್ನ? ಏನ್ ಬೆಕ್ಕಡಾದಂತ ಏನಿತ್ತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ಇವ್ರು ಮಾಡ್ತಾ ಇರೋದೆಲ್ಲ ಸುಮ್ಮನೆ ಜನಗಳಲ್ಲಿ ತೊಂದರೆ ತಂದಿಡಬೇಕು. ಹೆಣ್ಮಕ್ಳು ಆರಾಮ್ ಕೂತ್ಕೊಂಡು ಓಡಾಡ್ಬೇಕು, ಗಂಡು ಮಕ್ಳು ಕಾಸು ಕೊಟ್ಟವರು ಕೂಡ ನಿಂತ್ಕೊಂಡಿರ್ಬೇಕು, ಹೆಣ್ಮಕ್ಳು ಪುಕ್ಸಟ್ಟೆ ಓಡಾಡೋರು ಕೂತ್ಕೋಬೇಕು. ಇವಾಗ ಇಷ್ಟೆಲ್ಲ ಆದ್ಮೇಲೆ ಹೇಳ್ತಿರಲ್ಲ, ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ. ನಾನು ತುಂಬಾ ಗೌರವ ಕೊಡ್ತೀನಿ. ಆದ್ರೆ ಈ ಉಚಿತ ಪ್ರಯಾಣ ಶುರುವಾದಾಗಿಂದ ಗೌರವ ಕೊಡೋದಿಕ್ ಆಗಲ್ಲ. ಅವರು ಅದನ್ನ ಅರ್ಹತೆ ಇಟ್ಕೊಂಡಿಲ್ಲ ಅವರು. ಸೊ ಇದು ನನ್ನ ಅಭಿಪ್ರಾಯ ಆಯ್ತು.
ನಾನು ಅವಾಗ ಈಗ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಏನು ಅನ್ಸುತ್ತೋ ಅದನ್ನ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಬೇರೆ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.